ಯುದ್ಧ ಶುರುವಾಗುವ ಮುನ್ನ ದುರ್ಯೋಧನನಿಗೆ ಏಕೆ ಭಯವಾಯಿತು? ಭಗವದ್ಗೀತೆಯ 1ನೇ ಅಧ್ಯಾಯದ 2ನೇ ಶ್ಲೋಕ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಸಂಜಯನು ಧೃತರಾಷ್ಟ್ರನಿಗೆ ಉತ್ತರ ಕೊಡ್ತಾನೆ. ಓ ರಾಜನೇ, ಪಾಂಡವರ ಸೇನೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿರುವುದನ್ನು ಕಂಡ ದುರ್ಯೋಧನನು ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋದನು. ದುರ್ಯೋಧನನ ಬಳಿ ದೊಡ್ಡ ಸೇನೆ ಇತ್ತು. ಆದರೂ ಪಾಂಡವರ ಸೈನಿಕರ ವ್ಯವಸ್ಥೆಯನ್ನು ನೋಡಿ ಅವನ ಮನಸ್ಸಿನಲ್ಲಿ ಒಂದು ಭಯ ಹುಟ್ಟಿತು. ಆದ್ದರಿಂದಲೇ ಅವನು ತಕ್ಷಣ ತನ್ನ ಗುರುಗಳ ಬಳಿ ಹೋಗಿ ಮಾತನಾಡಲು ಪ್ರಾರಂಭಿಸಿದ. ಇಲ್ಲಿ ಒಂದು ದೊಡ್ಡ ಪಾಠ ಅಡಗಿದೆ. ಹೊರಗೆ ಎಷ್ಟೇ ಆತ್ಮವಿಶ್ವಾಸ ತೋರಿಸಿದರೂ ಒಳಗೆ ಸತ್ಯದ ವಿರುದ್ಧ ನಿಂತಿರುವವನ ಮನಸ್ಸು ಯಾವಾಗಲೂ ಅಶಾಂತವಾಗಿರುತ್ತದೆ. ಅನ್ಯಾಯದ ಮೇಲೆ ಕಟ್ಟಿದ ಗೆಲುವು ಶಾಶ್ವತವಾಗಿರುವುದಿಲ್ಲ. ಸತ್ಯದ ಶಕ್ತಿ ಎದುರಿಸಿದ್ದಾಗ ಅನ್ಯಾಯದ ಮನಸ್ಸಿಗೆ ಯಾವಾಗಲೂ ಭಯ ಇರುತ್ತದೆ. ಮುಂದಿನ ಶ್ಲೋಕದಲ್ಲಿ ದುರ್ಯೋಧನನು ಪಾಂಡವರ ಸೇನೆಯ ಬಗ್ಗೆ ಏನು ಹೇಳ್ತಾನೆ ನೋಡೋಣ. ಜೈ ಶ್ರೀಕೃಷ್ಣ.